ಎಲ್ಲರಿಗೂ ನಮಸ್ಕಾರ. ಪ್ರೇಮತ್ವಂ ಈ ತುಳಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆ ಕಥೆಯನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓಂ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರೇ, ಈ ಶ್ಲೋಕ ನಿಮಗೆಲ್ಲರಿಗೂ ತಿಳಿದಿರುತ್ತದೆ. ಇದು ಸರಸ್ವತಿ ದೇವಿಯ ಶ್ಲೋಕ. ಸರಸ್ವತಿ ಎಂದಾಕ್ಷಣ ನಮಗೆ ಶೃಂಗೇರಿ ನೆನಪಾಗುತ್ತದೆ. ಸ್ನೇಹಿತರೆ, ನಮ್ಮ ಈ ನಾಡು ಕಂಡ ಅದೆಷ್ಟೋ ಅದ್ಭುತ ಪುಣ್ಯಕ್ಷೇತ್ರಗಳಲ್ಲಿ ಶೃಂಗೇರಿಯು ಒಂದು. ಈ ದಿನ ಶೃಂಗೇರಿಯಲ್ಲಿ ನಡೆದ ಸಾಕ್ಷಾತ್ ಶಿವನೇ ನೀಡಿದ ಶಿವಲಿಂಗವನ್ನು 1200 ವರ್ಷಗಳಿಂದ ಪ್ರತಿದಿನವೂ ತಪ್ಪದೆ ಪೂಜಿಸುತ್ತಿರುವ ಕಥೆಯನ್ನು ನಾನು ನಿಮಗೆ ಈ ದಿನ ತಿಳಿಸುತ್ತೇನೆ. ಶಂಕರನ ಅಪರಾವತಾರ ಎಂದು ಕರೆಯಲ್ಪಡುವ ಆದಿಶಂಕರಾಚಾರ್ಯರು ಕೈಲಾಸದಲ್ಲಿರುವ ಶಿವನನ್ನು ದರ್ಶನ ಮಾಡಿದಾಗ ಸಾಕ್ಷಾತ್ ಪರಮೇಶ್ವರನಿಂದ ಅನುಗ್ರಹ ಪೂರ್ವಕವಾಗಿ ಶ್ರೀ ಚಂದ್ರಮೌಳೀಶ್ವರ ಮತ್ತು ಶ್ರೀರತ್ನ ಗರ್ಭಗಣಪತಿಯನ್ನು ಸ್ವೀಕರಿಸಿದರು. ಪರಮೇಶ್ವರನಿಂದ ಸ್ವೀಕರಿಸಿದ ಶ್ರೀ ಚಂದ್ರಮೌಳೀಶ್ವರ ಮತ್ತು ಶ್ರೀರತ್ನ ಗರ್ಭಗಣಪತಿಯನ್ನು ಮೊದಲನೇ ಪೀಠಾಧಿಪತಿಯಾದ ಶ್ರೀ ಸುರೇಶ್ವರಾಚಾರ್ಯರಿಗೆ ಹಸ್ತಾಂತರಿಸಿದರು ಮತ್ತು ಆಯಾ ದೇವತೆಗಳಿಗೆ ನಿಯಮಿತ ಪೂಜೆಯನ್ನು ವಿಧಿಸಿದರು. ಈ ಪೀಠದ ಎಲ್ಲ ಯತಿವರೇಣ್ಯರುಗಳು ಶ್ರೀ ಚಂದ್ರಮೌಳೀಶ್ವರ ದೇವರನ್ನು ಸದಾಕಾಲ ತಮ್ಮಲ್ಲಿಯೇ ಇಟ್ಟುಕೊಳ್ಳುತ್ತಾರಲ್ಲದೆ ವಿಜಯ ಯಾತ್ರೆಯ ಸಂದರ್ಭದಲ್ಲಿಯೂ ಶ್ರೀ ಚಂದ್ರಮೌಳೀಶ್ವರ ಲಿಂಗವನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತಾರೆ. ಶ್ರೀ ಆದಿಶಂಕರಾಚಾರ್ಯರ ಕಾಲದಿಂದ ಇವತ್ತಿನವರೆಗೂ ತ್ರಿಕಾಲ ಶ್ರೀ ರತ್ನಗರ್ಭ ಗಣಪತಿ ಮತ್ತು ಶ್ರೀ ಚಂದ್ರಮೌಳೀಶ್ವರ ಆರಾಧನೆ ಅವಿಚ್ಛಿನ್ನವಾಗಿ ಅವಿರತವಾಗಿ ಶೃಂಗೇರಿ ಶಾರದಾ ಪೀಠದಲ್ಲಿ ನಡೆದುಕೊಂಡು ಬಂದಿರುತ್ತದೆ. ಈಗಿನ ಗುರುನಿವಾಸ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಆದಿಶಂಕರಾಚಾರ್ಯರ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಅವರನ್ನು ಓಂ ಕೈಲಾಸ ಯಾತ್ರ ಸಂಪ್ರಾಪ್ತ ಚಂದ್ರಮೌಳಿ ಪ್ರಪೂಜಕಾಯ ನಮಃ, ಕೈಲಾಸ ಯಾತ್ರೆಯಲ್ಲಿ ಪಡೆದ ಚಂದ್ರಮೌಳೀಶ್ವರನನ್ನು ಪೂಜಿಸುವವರು ಮತ್ತು ಸದ್ರತ್ನ ಗರ್ಭ ಹೇರಂಬ ಪೂಜಕ ಎಂದು ಸ್ತುತಿಸಲಾಗಿದೆ. ರತ್ನ ಗರ್ಭ ಗಣಪತಿ ಅಂದರೆ ಉದರ ಭಾಗದಲ್ಲಿ ರತ್ನವನ್ನು ಧರಿಸಿದವನು ಎಂದರ್ಥ. ಇದು ಅತ್ಯಂತ ದುರ್ಲಭವಾದ ಗಣಪತಿಯು ವಿಗ್ರಹವಾಗಿದೆ. ಶ್ರೀಚಂದ್ರಮೌಳೀಶ್ವರ ಸ್ಫಟಿಕಮಯ ಮತ್ತು ನೈಷಟ್ಯ ಪೂರ್ಣ ಲಿಂಗವಾಗಿದೆ. ಇವುಗಳನ್ನು ದರ್ಶನ ಪಡೆಯುವುದು ಹಲವು ಜನ್ಮಗಳ ಪುಣ್ಯ ಫಲದಿಂದ ಮಾತ್ರವೇ ಸಾಧ್ಯ ಎಂದರೆ ಅತಿಶಯೋಕ್ತಿಯಲ್ಲ. ಕೆಲವು ದಿನಗಳ ಹಿಂದೆ ಶೃಂಗೇರಿಗೆ ಹೋದ ನಾನು ಈ ಅದ್ಭುತವಾದ ಪೂಜೆಯನ್ನು ನೋಡಿ ತನ್ಮಯಳಾಗಿದ್ದೇನೆ. ಈ ತನ್ಮಯತೆಯಿಂದ ನಿಮಗೆ ಎಲ್ಲರಿಗೂ ಹೇಳುತ್ತಿದ್ದೇನೆ. ಪ್ರತಿದಿನ ತಪ್ಪದೆ 1200 ವರ್ಷಗಳಿಂದ ನಡೆಯುತ್ತಿರುವ ಪೂಜೆಯು ವೇದ ಘೋಷಗಳ ಮಧ್ಯದಲ್ಲಿ ಸುಂದರವಾದ ನಿಶ್ಶಬ್ದವಾದ ಪ್ರಕೃತಿಯ ಮಡಿಲಿನಲ್ಲಿ ಜಗದ್ಗುರುಗಳ ಸ್ವಹಸ್ತದಿಂದ ನಡೆಯುವ ಅಭಿಷೇಕಗಳು ಸಾಕ್ಷಾತ್ ಕೈಲಾಸದಲ್ಲಿ ಶಿವನನ್ನು ನೋಡಿದ ಅನುಭವವನ್ನು ನೀಡುತ್ತದೆಂದರೆ ಅತಿಶಯೋಕ್ತಿಯಲ್ಲ. ಆದಿಶಂಕರಾಚಾರ್ಯರ ಕಾಲದಿಂದಲೂ ಪ್ರತಿದಿನವೂ ತಪ್ಪದೆ ನಡೆಯುತ್ತಿರುವ ಈ ಪೂಜೆಯು ಈಗಿನ ಪೂಜಾ ಮಂದಿರವಾದ ಗುರುನಿವಾಸದ ಒಳಗೆ ಹೋಗಿ ಧ್ಯಾನಾವಸ್ಥೆಯಲ್ಲಿ ಕುಳಿತು ಶಂಕರನ ಹಾಗೂ ಗಣಪತಿಯ ಪೂಜೆಯನ್ನು ಆಸ್ವಾದಿಸುವುದು ಮತ್ತು ಅದರಲ್ಲಿ ಲೀನವಾಗುವುದು ನಮ್ಮನ್ನು ಆಧ್ಯಾತ್ಮದ ಲೋಕಕ್ಕೆ ಕರೆದುಕೊಂಡು ಹೋಗುವುದು ಮಾತ್ರವಲ್ಲದೆ ಇದು ನಮ್ಮ ಜೀವನದ ಅತ್ಯಂತ ಅದ್ಭುತ ಅನುಭವವಾಗುತ್ತದೆ. ಬಹಳಷ್ಟು ಜನರು ಶೃಂಗೇರಿಗೆ ಹೋಗಿದ್ದೀರಿ ಮತ್ತು ದೇವರ ದರ್ಶನವನ್ನು ಪಡೆದು ಮರಳಿದ್ದೀರಿ. ಈ ಬಾರಿ ಶೃಂಗೇರಿಗೆ ಹೋಗುವುದಾದರೆ ಒಂದು ರಾತ್ರಿ ಅಲ್ಲೇ ಇರುವಂತೆ ನಿಮ್ಮ ಟೂರ್ ಪ್ಲಾನ್ ಮಾಡಿಕೊಳ್ಳಿ. ಶೃಂಗೇರಿ ದೇವಸ್ಥಾನದಿಂದ ಗುರುನಿವಾಸಕ್ಕೆ ಹೋಗಲು ತುಂಗಭದ್ರಾ ನದಿಯ ಮೇಲೆ ನಿರ್ಮಿಸಿರುವ ಬ್ರಿಡ್ಜಿನ ಮೂಲಕ ಸಾಗಿ ಜಗದ್ಗುರುಗಳ ಧ್ಯಾನ ಭೂಮಿಯಲ್ಲಿ ಇರುವ ಗುರುನಿವಾಸದಲ್ಲಿ ಪೂಜೆ ರಾತ್ರಿ 8:30ರಿಂದ 10 ಗಂಟೆಯವರೆಗೆ ನೀವೆಲ್ಲರೂ ಹಾಜರಾಗಿ ಧನ್ಯತ್ವವನ್ನು ಪಡೆಯಿರಿ.
ಶೃಂಗೇರಿಯಲ್ಲಿ ಶಾರದಾಂಬೆ, ಜನಾರ್ದನ ಸ್ವಾಮಿ ಹಾಗೂ ಚಂದ್ರಮೌಳೀಶ್ವರರು ಇರುವರೆಂಬುದನ್ನು ಮರೆಯದಿರಿ. ಚಂದ್ರಮೌಳೀಶ್ವರನ ಪೂಜೆಯನ್ನು ನೋಡದಿರುವುದು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವಾಗಿಲ್ಲವೆಂಬಂತೆ ಅನ್ನುವುದು ನನ್ನ ವ್ಯಕ್ತಿಗತ ಅಭಿಪ್ರಾಯ. ಒಮ್ಮೆ ನೀವೆಲ್ಲರೂ ಈ ಚಂದ್ರಮೌಳೀಶ್ವರನ ಪೂಜೆಯಲ್ಲಿ ಭಾಗಿಯಾಗಿ ಧನ್ಯರಾಗಿರೆಂದು ಪ್ರಾರ್ಥಿಸುತ್ತಿದ್ದೇನೆ. ಈ ರೀತಿಯ ನಿಜವಾದ ಕಥೆಗಳನ್ನು ನಿಮ್ಮ ಮುಂದೆ ತರಲು ಪ್ರಯತ್ನ ಮಾಡುತ್ತೇನೆ. ಧನ್ಯವಾದಗಳು.